ಯಾವಾಗರೆ ಬಂದ್ರಂತಂದ್ರೆ ಬಂದು ವಿಸಿಟ್ ಮಾಡೋರಿ, ಮಸ್ತ್ ಅದ ರೀ ಪ್ಲೇಸ್. ನಮಸ್ಕಾರ ಗೈಸ್, ಇವತ್ತು ಶಾಬಾದಕ್ಕೆ ಬಂದೀವಿ. ಇವತ್ತು ಇಲ್ಲ ಅಂತಂದ್ರೆ ಹೊಸ ಮಂದಿ ಸಂಗಟ ಡಾಬಾಕ್ಕೆ ಹೋಗ್ಲತ್ತೀವಿ. ಡಾಬಾಕ್ಕೆ ಹೋಗಿ ನೋಡಮ್ ಏನೇನು ಮಾಡ್ತೀವಿ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಬೇಬಿ ನಾನೇ ಡ್ರೈವ್ ಮಾಡತ್ತೀನಿ. ಸುಂದರಿ ಅದ, ಹೆಂಗದ ನೋಡ್ರಿ ನಾವು. ನಮ್ಮ ಬೇಬಿ ನಾನೇ ಡ್ರೈವ್ ಮಾಡತ್ತೀನಿ. ಹೋಗಿ ನೋಡೋಣ ಏನೇನತ್ತದ. ನಮ್ಮ ಮಾಮ ಮತ್ತು ರವಿ ಇಬ್ಬರು ಒಂದು ಗಾಡಿ ಮೇಲೆ ಹೊಂಟಿವಿ, ಮೂವರು ಒಂದು ಗಾಡಿ ಮೇಲೆ ಹೊಂಟಿವಿ. ಹಿಂದೆರಡು ಗಾಡಿ ಹೊಂಟ, ಇನ್ನೂ 4 ಮಂದಿ ಅದಾರ. ದಬಾಸ್ ಚಳಿ ಅದ ರೀ, ಇವನು ಡ್ರೈವ್ ಮಾಡತ್ತಾನ. ಹಾಯ್ ರವಿ. ಹೇ, ವೆರಿ ಗುಡ್ ಆಫ್ಟರ್ನೂನ್. ಇವ್ರು ನಮ್ಮ ಮಾಮ ರೀ. ಆ ಬ್ರಿಡ್ಜ್ದಂದು ಯಾರೇ ಕೋಲ್ಡ್ ಡ್ರಿಂಕ್ಸ್ ಕೊಟ್ರೂ ಕೊಡಲ್ಲ ನೋಡು. ಅಣ್ಣ ಏನಾರ ಇವ್ರು ನಮ್ಮ ಮಾಮ ರೀ. ಇವ ಗೊತ್ತದ ರೀ ನಿಮಗೆ, ಗೋವಿಂದ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ. ಏನ್ರಿ ಹೇಳ್ರಿ ರವಿ ಚಳಿ ಬಗ್ಗೆ? तो आप क्या कहना चाहेंगे, इतनी ठंडी क्यों है? अब्बा जो थे हमारे, वो फ्रिज खोल के चले गए थे तो ठंडी बढ़ गई. ಥಂಡಿ ಒಳಗೆ ತಿಂಡಿ ಬಿಡ್ಲತ್ತದ್ರಿ ನಮ್ದು. ಅದ್ರೊಳಗೆ ನೋಡ್ರಿ, ನಾವು ಹೇಳ್ಬೇಕಲ್ಲ ತುಂಬಿದ್ದು. ವಿಡಿಯೋ ಒಳಗೆ ತುಂಬಂದ್ರಿ, ಅದಕ್ಕೆ ಈ ಹಾಲತ್ ಬಂದದ್ರಿ. ಇದು ಒಂದು ವಿಡಿಯೋ ಮೇಲೆ ನಂಬೇಡ್ರಿ ಯಾರು. ನಮ್ಮ ಪೋರಿಗಳಿಗೆ ನಂಬ್ರಿ, ದುಡ್ಡೇ ನಂಬ್ರಿ. ऐसा मत करो मेरी जान, लाइफ में कुछ अच्छा करो यार. ಹೋಗಮ್ರಿ ಮುಂದೆ ಹೋಗಿ ಏನೇನತ್ತದ ನೋಡಕತ್ತೀರಿ ನಾನು. ನಮಸ್ಕಾರ ರೀ ಗೈಸ್, ನಾವು ದಾಬಾಕ್ಕೆ ಹೊಲತ್ತಿದ್ದೇವೆ. ಮತ್ತು ಮಿಡಲ್ದಾಗ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಐತ್ರಿ. ಯಾಕಂತಂದ್ರೆ ನಮಗೆ ಬಪ್ಪ ಕರಿಲತ್ತಿದ್ರಿ, ಮತ್ತು ಬಪ್ಪನ ಬಲ್ಲಿ ಬಂದೇವ್ರಿ. ನಾನು, ನಮ್ಮ ಮಾಮ ಮತ್ತು ರವಿ ಬಂದಿದ್ದೇವ್ರಿ. ಇದು ಎಲ್ಲದ ಅಂತಂದ್ರೆ ಬಂಕೂರ್ದಾಗ ಅದ ರೀ. ಈ ಕತೆ ಹೇಳ್ಬೇಕಂತಂದ್ರೆ ರೀ, ಗಣಪತಿ ಇಷ್ಟಿದ್ದನ್ರಿ, ಅವಾಗ ನಿಂತು ಬೆಳ್ಕೊತ ಹೊಂಟಾನ್ರಿ, ಏನೇನು ಬೆಳಿಲತ್ತನ್ರಿ ನಮ್ಮ ಗಣಪತಿ. ಯಾವಾಗರೆ ಬಂದ್ರಂತಂದ್ರೆ ಬಂದು ವಿಸಿಟ್ ಮಾಡೋರಿ, ಮಸ್ತ್ ಅದ ರೀ ಪ್ಲೇಸ್. ಬಪ್ಪ ಟಾಟಾ ಹೇಳಿಕೆ ಮತ್ತು ವಾಪಸ್ ಅಂತವ್ರಿ. ಇಷ್ಟು ಚಳಿ ಅದ ರೀ, ಏನು ಹೇಳ್ಬೇಕಂತಂದ್ರೆ ಲಿಟ್ರಲಿ ಬಕ್ಕಳು ಚಳಿ ಆಗತ್ತೆ, ಭಯಂಕರ ಚಳಿ ಅದ ರೀ. ಬಕ್ಕಳು ಚಳಿ ಆಗತ್ತೆ ತೊಳಬೇಕು. ನಮ್ಮ ಬೇಬಿ ಎಷ್ಟು ಸ್ಟೇಬಲ್ ಅದ, ಇಷ್ಟು ಸ್ಪೀಡ್ ಒಳಗೆ ಏನು ಭೀ ಆಗಲ್ಲ. ದಟ್ ಈಸ್ ದಿ ಪವರ್ ಆಫ್ Access 125. ಫೈನಲಿ ಬಂದೇವ್ರಿ ದಾಬಾಕ. ಚಳಿಯರಿ ಲಿಟ್ರಲಿ ಇಷ್ಟ ಅದ ಅಂದ್ರೆ ಭೀ ನಮ್ಮ ಮಾಮ 70-80 ತನಕ ಹೊಡಿಲತ್ರ, ಗಾಡಿ ಹೊಡಿಬೇಡ ಅಂತಂದ್ರು. ನೋಡ್ರಿ ದಾಬಾಕ್ಕೆ ಬಂದೀವಿ, ದಾಬಾ ಇಲ್ಲೈತಿ. ಒಂದು ಸ್ವಲ್ಪ ಮಾಡ್ಬೇಕಂತೇನೆ, ಮಾಡೋಕ್ಕಾಗಲ್ಲ. ಇದು ಏನೇನ್ರಿ ಸೌಂಡ್, ಸುಮ್ಮನೆ ಭಯಂಕರ ಸೌಂಡ್ ಮಾಡ್ಲತ್ತದ. ಇದು ಉತ್ತರ ಕರ್ನಾಟಕ ಭಾಷೆ ಒಳಗೆ ಅಡ್ಡ ಹಾಕ್ಲತ್ತದ್ರಿ ಇದು ಮಕ್ಕಳು. ಏನ್ರಿ ಏನ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಿಮ್ಗೆ ಸೌಂಡ್ ತೋರಿಸ್ಲಿ ರೀ.
ಈಗ ಜಸ್ಟ್ ಹಿಂಗೆ ಪಾಸ್ ಹತ್ತೀನಿ ಸೌಂಡ್ ಹೆಂಗೆ ಬರ್ತೈತಿ ನೋಡ್ರಿ. ಸೌಂಡ್ ಕೇಳಿರ್ರಿ ಗೊತ್ತಿಲ್ಲಪ್ಪ, ಹೆವಿ ಸೌಂಡ್ ಮಾಡ್ಲತ್ತದ್ರಿ. ಬಂದಾಗಿಡ ಒಂದು 7 ಸರ್ತಿ ಹೊಡೆದೇ ಇರ್ತದೆ, ಭಯಂಕರ ಸಿಟ್ಟು ಹೊಂಟದ. ಇವಾಗ ಸ್ವಲ್ಪ ಒಳಗೆ ಆರ್ಡ್ರ್ ಕೊಡ್ಲಕ್ಕೆ ಹೊಂಟೀವಿ, ಯಾಕಂದ್ರೆ ಲೇಟ್ ನೈಟ್ ಐತೆ ಅಂತಂದ್ರೆ ಬಂದ್ ಮಾಡ್ತಾರೆ. ಬಂದ್ ಮಾಡಿದ್ರೆ ಮತ್ತೆ ಸಿಗಲ್ಲ. ರಾಜವಣ್ಣ ಸಂಗಡ ತಿರ್ಗಾಡ್ಲಕ್ಕೆ ಮಜಾ ಅದ. ಟೈಮ್ ಐತಂತ್ರಿ ಬಕ್ಕಳು, ಇನ್ನೇ 2 ಗಂಟೆ ಐತ್ರಿ ಟೈಮ್. ಚಳಿ ಅಲ್ಲತ್ತಂದ್ರೆ ಅಂಗಿ ಬೆಚ್ಚಿ ತಿರ್ಗಾಡ್ತಾನಂತ ನೋಡ್ರಿ. ಯಾವ ಇವೆಲ್ಲ ಒಂದು ಸ್ವಲ್ಪ ಲೋ ಕ್ವಾಲಿಟಿದು ವಿಡಿಯೋ ಬರ್ತವೆ, ಯಾಕಂದ್ರೆ ಮೊಬೈಲ್ ಸಣ್ಣದ ರೀ. ಮುಂದೆ ನೀವು ಬೆಳೆಸ್ದಿರಿ ಗ್ರೋತ್ ಆಯ್ತು ಅಂತಂದ್ರೆ ಫುಲ್ ನಾವು ಬಾಲೆ ಹೆಚ್ಕಡಿಂದು ಏನು ದೂರ ನಿಂತು ಹೊಂಟೇವ್ರಿ ಅಂದ್ರೂ ಸೌಂಡ್ ಮಾಡಕತ್ತದ್ರಿ ಇದು ಇಷ್ಟು. ಮತ್ತು ಮುಂದೆ ಹೈ ಕ್ವಾಲಿಟಿದು ವಿಡಿಯೋ ಬರ್ತಾವೆ ನೀವು ಸಪೋರ್ಟ್ ಮಾಡಿದ್ರಿ ಅಂತಂದ್ರೆ. ಮತ್ತು ರಜೋಣ ಏನ್ರಿ ಬೆಳೆಸಿದ್ರೆ ಹೈ ಕ್ವಾಲಿಟಿ ವಿಡಿಯೋ ಬರ್ತಾವ್ರಿ ಅಂತ ಅನ್ನಕತ್ತೀನಿ. ಮತ್ತೇನ್ರಿ ಹೇಳ್ತಾನೆ, ಆರಾಮಿದ್ದೀರಲ್ಲ? ಮತ್ತಂತಂದ್ರೆ ಈಗ ಮುಂದೆ ಏನೇನಾತ ತೋರಿಸ್ತೀನಿ ತಲೆ ಕೆಡಿಸ್ಕೊಡ್ರಿ. ಗಾಯ್ಸ್ ಪೂರಾ ಥಂಡಿ ಅದ ರೀ, ಅಂದ್ರೂ ತಿರ್ಗಾಡತ್ತೀವ್ರಿ, ವಾಕಿಂಗ್ ಮಾಡತ್ತೀವ್ರಿ, ತಿರ್ಗಾಡತ್ತಿಲ್ರಿ. ಇವ್ ನಾವು ಕೈ ಹಾಕಿನ್ರಿ ಎತ್ಕೊಂಡು ತಿರ್ಗಾಡತ್ತನ್ರಿ. ಥಂಡಿ ಅದ ರೀ, ಅದು ಮಸ್ತ್ ರೀ. ಇವ ನೋಡ್ರಿ ಜಾತ್ರೆ ಫೋಟೋ ತೆಗಿ ಅಂತಲ್ಲತ್ತನ್ರಿ. ನಮ್ದು ಸ್ನ್ಯಾಪ್ಚಾಟ್ ಬಂದಾಗ್ಯದ್ರಿ 7 ದಿನ ಸಲಕ್ಕ, ಅದ್ರ ಸಲಕ್ಕೆ ಬಂದಾಗ್ಯದ ಗೊತ್ತಿಲ್ರಿ. ಮತ್ತಂತಂದ್ರಿ ನಾನು 1-2 ಫೋಟೋ ತೆಕ್ಕೋತೀನಿ ರೀ, ಯಾಕಂತಂದ್ರೆ ನಮ್ಮ ಮಾಮನ ಫೋನ್ ಪಿಕ್ಸಲ್ ಐತ್ರಿ, ಫೋಟೋ ತೆಗೊಳಕ್ಕೆ ಸೆಕ್ಸಿ ಮಜಾ ಬರ್ತದೆ. ನಿಂದ್ರಿ ಬರ್ತೀನಿ ಮಾತ್ರ. ಫೈನಲಿ ಟೇಬಲ್ಗೆ ಬಂದು ಕೂತೀವ್ರಿ, ಸಂದ್ರ ರಸಾಲತ್ತಿತ್ತು. ಇದು ಏನೈತಿ, ಇದು ಮಸ್ತ್ ಅದ ರೀ, ಸೆಕ್ಸಿ ಅದ ರೀ, ಪಲ್ಯ 1 ನಂಬರ್ ಅದ ರೀ. ಇದು ಎಲ್ಲ ಮಂದಿಗೆ ಫೇವ್ರೇಟ್ ಅದ ರೀ, ಪರ್ಸನಲ್ ಫೇವ್ರೇಟ್ ಅದ ರೀ. ಇದು ಶೇವ್ ಬಾಜಿ ಅಂತ್ರಿ, ರಾಜಸ್ಥಾನ್ ದಬಾದ ಫೇವ್ರೇಟ್ ಅದ ರೀ. ಇವ ಇದು ಕುಲ್ಚಾನೇ ಬಂದಿಲ್ಲ, ಅದಕ್ಕೆ ಮೊದಲು ಪಲ್ಯ ಕಲಸ್ ಮಾಡ್ಬೇಕಂತ ನಿಂತಾನ್ರಿ ರವಿ. ಇನ್ನೂ ಊಟನೇ ಆಗಿಲ್ರಿ, ಅವ ಮಸ್ತ್ ಅದ ಅಂತಲ್ಲತ್ತನ್ರಿ. ಇನ್ನ 3 ಬರ್ಲತ್ತಾರ, ಯಾಕಂದ್ರೆ ಪ್ಲೇಟ್ ಕಲಿಯೋ ಇಲ್ಲಿಂದ ಬರ್ಲತ್ತಾರ ಇವರು. ಮತ್ತು ಆಮೇಲೆ ಹೋಗ್ತಾ ತೋರಿಸ್ತೀವಿ ರೀ ಮುಂದೆ ಏನಾಗ್ತದೆ ರವಿ. ಉಣ ತೋರಿಸ್ಬಾರ್ದ ಅದಕ್ಕೆ ಒಣ ತೋರಿಸಲತ್ತಿಲ್ಲ, ಉಣಕ್ಕಿಂತ ಮೊದಲೇ ತೋರಿಸ್ತಾರೆ. ಈಗ ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಹಿಂಗೆಲ್ಲ ತಾಪ್ ತಿಳ್ಕೊಂತ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಂದ್ರಿ ಕುಲ್ಚಾ. ಈಗ ಏನಿಲ್ರಿ, ಗಿರಣಿ ಚಾಲು ಮಾಡೋದು ಒಂದೇ ಪಾಳೆ ಅದ ರೀ. ಈಗ ಗ್ರೈಂಡಿಂಗ್ ಗಿರಣಿ ಗದ ಅಂತ ತಿರ್ಗ್ಸದೆ ರೀ. ಈಗ ಚಾಲು ಮಾಡಿ ಊಟ ಆಗ್ತೀನಿ. ಇದು ಯಾಕ ಇದು ಕುರ್ಸಿ ಪಲ್ಯ ತಂದೆ ಈ ಸಣ್ಣ ಏನ್ರಿ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ವಿಶ್ವ ಬೇಕಾದ್ರೆ ಅವರು ಆವಾಜ್ ಬರಲ್ಲ, ಮಾಹಿತಿ ಇಸ್ಕೊಟ್ಟಿರ್ಲಿ. ನಮ್ಮ ವಿಶ್ವ ಮೇಕರ್ ಅವರು ಹೊಸದಾಗ ವ್ಲಾಗ್ ಚಾಲು ಮಾಡ್ಬೇಕು, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ರಿ. ಏನದ ಕುಡಿದು ಅಲ್ಲಿ ಇಲ್ಲಿ ಕುಡಿದು ಸೇದ ಮಾಡಕ್ಕೆ ಹೋಗ್ಬೇಡ್ರಿ.